ನಮಸ್ಕಾರ ವೀಕ್ಷಕರೇ, ಕನ್ನಡ ಕಿರಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಧ್ಯಾತ್ಮದ ಹೆಸರಲ್ಲಿ, ಜ್ಯೋತಿಷ್ಯದ ನೆಪದಲ್ಲಿ ಜನರ ನಂಬಿಕೆಯೊಂದಿಗೆ ಆಟವಾಡುವವರ ಅಸಲಿ ಮುಖವಾಡ ಕಳಚಿದಾಗ ಸಮಾಜ ಅದೆಷ್ಟು ಬೆಚ್ಚಿ ಬೀಳುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಇಡೀ ರಾಜ್ಯವನ್ನೇ ನಡುಗಿಸಿದೆ. ಅವನು ಶಿವಮೊಗ್ಗ ಮೂಲದ ಕಮಲಾಕರ್ ಭಟ್. ತನ್ನನ್ನು ತಾನು ಗುರೂಜಿ ಅಂತ ಕರೆದುಕೊಳ್ತಾ ಜನರ ಸಂಕಷ್ಟಗಳಿಗೆ ಪರಿಹಾರ ಹೇಳ್ತಿದ್ದ ಜ್ಯೋತಿಷಿ. ಆದರೆ ಅದೇ ಗುರೂಜಿಯ ಮನಸ್ಸಿನಲ್ಲಿ ಇತ್ತೊಂದು ಕಾಮದ ಕೂಪ. ಸಿದ್ದಾಪುರದ ವಿವಾಹಿತ ಮಹಿಳೆ ಸುಚಿತ್ರಾ ಎಂಬಾಕೆಯೊಂದಿಗೆ ಈ ಗುರೂಜಿಗೆ ಶುರುವಾಗಿತ್ತು ಅಕ್ರಮ ಸಂಬಂಧ. ಹಲವು ದಿನಗಳಿಂದ ಗುಟ್ಟಾಗಿ ನಡೀತಾ ಇದ್ದ ಈ ಕರ್ಮಕಾಂಡ ಸಿದ್ದಾಪುರದ ಆ ಮನೆಯಲ್ಲಿ ಸ್ಫೋಟಗೊಂಡಿತ್ತು. ಜ್ಯೋತಿಷ್ಯ ಕೇಳಲು ಹೋಗುತ್ತಿದ್ದ ಮಹಿಳೆಯ ಜೊತೆ ಅತೀವ ನಿಕಟತೆ ಬೆಳೆಸಿಕೊಂಡಿದ್ದ ಈ ಭಂಡ ಗುರೂಜಿ ಸಂಸಾರದಲ್ಲೂ ಬಿರುಕು ಮೂಡಿಸಿದ್ದ. ಈ ವಿಚಾರ ಮಹಿಳೆಯ ಪತಿ ಮತ್ತು ಸಂಬಂಧಿಕರಿಗೆ ತಿಳಿಯುತ್ತಿದ್ದಂತೆ ಗಲಾಟೆ ಶುರುವಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಈ ಅಕ್ರಮ ಸಂಬಂಧದ ವಿಚಾರವಾಗಿ ದೊಡ್ಡ ಜಗಳ ನಡೆದಿದೆ. ಈ ವೇಳೆ ತನ್ನ ಸಂಬಂಧಕ್ಕೆ ಅಡ್ಡಿಯಾಗುತ್ತಾರೆಂದು ಭಾವಿಸಿದ ಕಮಲಾಕರ್ ಭಟ್ ಮತ್ತು ಆ ಮಹಿಳೆಯ ತಂಡ ವಸಂತ್ ನಾಯ್ಕ್ ಎಂಬುವವರ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ದುರದೃಷ್ಟವಶಾತ್ ಆ ಗಾಯಾಳು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಯಾವಾಗ ಅಕ್ರಮ ಸಂಬಂಧದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಯಿತೋ ಸಿದ್ದಾಪುರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು. ಈಗ ಈ ಕಾಮಪ್ರಚೋದಕ ಗುರೂಜಿ ಕಮಲಾಕರ್ ಭಟ್ ಮತ್ತು ಆ ಮಹಿಳೆ ಸುಚಿತ್ರಾ ಸೇರಿದಂತೆ ಒಟ್ಟು 7 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈ ಕಪಟಿ ಗುರೂಜಿ ಕಂಬಿ ಎಣಿಸುತ್ತಿದ್ದಾನೆ. ಭಕ್ತರ ನಂಬಿಕೆಗೆ ದ್ರೋಹ ಬಗೆದು ಪರ ಸ್ತ್ರೀಯ ವ್ಯಾಮೋಹಕ್ಕೆ ಬಿದ್ದು ಕೊನೆಗೆ ರಕ್ತದ ಕಲೆ ಹಚ್ಚಿಕೊಂಡ ಈ ಕಥೆ ನಮಗಿಲ್ಲ ಒಂದು ಎಚ್ಚರಿಕೆ. ಕೇಸರಿ ಬಟ್ಟೆ ಧರಿಸಿದವರೆಲ್ಲ ಸ್ವಾಮೀಜಿಗಳಲ್ಲ, ಮುಗ್ಧ ಜನರ ನಂಬಿಕೆಯೇ ಇವರ ಬಂಡವಾಳ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ.